ಅಯೋಧ್ಯೆಗೂ ನಮ್ಮ ಕರ್ನಾಟಕಕ್ಕೂ ಅವಿನಾಭಾವ ನಂಟಿದೆ. ಶ್ರೀರಾಮಚಂದ್ರರು ಅವತಾರವಾಗಿದ್ದೇ ನಮ್ಮ ಕನ್ನಡ ನೆಲದ ಕಿಗ್ಗಾ ಕ್ಷೇತ್ರದ ಋಷ್ಯಶೃಂಗ ಮಹರ್ಷಿಗಳ ತಪಶಕ್ತಿಯಿಂದ, ಅವರ ಮಾರ್ಗದರ್ಶನದಿಂದ. ಆ ವಿಚಾರವನ್ನು ನಾನು ತಮ್ಮ ಬಳಿ ಹಂಚಿಕೊಂಡಿದ್ದೆ. ಶ್ರೀರಾಮ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಕಿಗ್ಗಾ ಕ್ಷೇತ್ರದಿಂದ ಒಂದು ಪ್ರಸಾದ ಬಂದು ಸೇರಿದೆ. ಆ ಪ್ರಸಾದವನ್ನ ತಂದು ತಲುಪಿಸಿರ್ತಕ್ಕಂಥದ್ದು ನಮ್ಮ ದಕ್ಷಿಣಾನ್ವಯ ಶೃಂಗೇರಿ ಪೀಠದ ಪ್ರಧಾನ ಆಸ್ಥಾನ ವಿದ್ವಾಂಸರಾಗಿರ್ತಕ್ಕಂಥ ಶಿವಕುಮಾರ್ ಶರ್ಮಾಜಿ ಅವರು ಈ ದಿವಸ ನಮ್ಮ ಜೊತೆಗಿದ್ದಾರೆ. ಈ ರಾಮ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅವರನ್ನ ಮಾತಾಡಿಸೋಣ. ಶರ್ಮಾಜಿ ಅವರೇ ನಮಸ್ಕಾರ. ಪ್ರಸಾದವನ್ನ ಬಂದು ತಲುಪಿಸಿದ್ದೀರಿ ಈ ದಿವಸ. ಈ ಸಂದರ್ಭದಲ್ಲಿ ಏನ್ ಅನ್ನಿಸ್ತಾ ಇದೆ? ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತಾ ಇದೆಯಲ್ಲ, ಈ ಒಂದು ಭವ್ಯತೆ, ದಿವ್ಯತೆ ಯಾವ ರೀತಿಯಲ್ಲಿ? ಇದು ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನು ನೀಡ್ತಾ ಇದೆ. ಮೊದಲನೇದಾಗಿ ಶ್ರೀರಾಮಚಂದ್ರನ ಅವತಾರಕ್ಕೆ ಕಾರಣೀಭೂತರಾದಂತಹವರು ಋಷ್ಯಶೃಂಗ ಮಹರ್ಷಿಗಳು. ಏಕೆಂದರೆ ಋಷ್ಯಶೃಂಗ ಮಹರ್ಷಿಗಳ ಮಾರ್ಗದರ್ಶನದಲ್ಲಿ ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಆ ಪುತ್ರಕಾಮೇಷ್ಟಿ ಯಾಗದ ಫಲವಾಗಿ ಶ್ರೀರಾಮನ ಅವತಾರವಾಗುತ್ತೆ. ಶ್ರೀರಾಮಚಂದ್ರ ಸ್ವಾಮಿಯ ಪ್ರತಿಷ್ಠಾಪನೆಯ ಈ ಸಂದರ್ಭದಲ್ಲಿ ಶೃಂಗೇರಿಯ ಸಮೀಪದಲ್ಲಿರುವಂತಹ ಋಷ್ಯಶೃಂಗ ಸ್ವಾಮಿಯ ದೇವಸ್ಥಾನದಿಂದ ಅಲ್ಲಿ ಸ್ವಾಮಿಗೆ ಶತರುದ್ರಾಭಿಷೇಕವನ್ನು ನಡೆಸಿ ಪ್ರಸಾದವನ್ನ ಈ ಅಯೋಧ್ಯೆಗೆ ತಗೊಂಡ್ಬಂದು ನಿನ್ನೆ ದಿನ ಸಮರ್ಪಣೆ ಮಾಡಿದ್ದೇವೆ. ಇದು ಇಂತಹ ಒಂದು ಸೌಭಾಗ್ಯ ನನಗೆ ಸಿಕ್ಕಿರೋದು ನನಗೆ ಬಹಳ ಸಂತೋಷವನ್ನು ತರ್ತಾ ಇದೆ. ಈ ರಾಮರಾಜ್ಯ ಅನ್ನುವಂತಹ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆಯ ವಿಚಾರವಾಗಿ ರಾಮನ ಪ್ರತಿಷ್ಠಾಪನೆ ಆದ್ಮೇಲೆ ಇಡೀ ಭರತ ಖಂಡ ಆ ರಾಮರಾಜ್ಯದ ದೃಷ್ಟಿಯಲ್ಲಿ ಅಥವಾ ಆ ಒಂದು ಸಂತೋಷದಲ್ಲಿ ತೇಲುತ್ತೆ ಅಂತ ಅನ್ಕೊಳ್ತಿರತ್ತ? ನಾವೆಲ್ಲರೂ ನಮ್ಮ ದೇಶ ರಾಮರಾಜ್ಯವಾಗಬೇಕು ಅಂತ ನಾವು ಭಾವನೆ ಮಾಡ್ತಾ ಇದ್ದೀವಿ. ರಾಮರಾಜ್ಯ ಅಂದ್ರೆ ಏನು? ವಾಲ್ಮೀಕಿ ಮಹರ್ಷಿಗಳು ಆ ಶ್ರೀರಾಮ ಪಟ್ಟಾಭಿಷೇಕದ ಅನಂತರ ಹೀಗೆ ವರ್ಣನೆ ಮಾಡ್ತಾರೆ. ನ ಪರ್ಯ ದೇವನ್ ವಿಧವಾಹ ನಚ ವ್ಯಾಲಕೃತಂ ಭಯಂ ನ ವ್ಯಾಧಿಜಂ ಭಯಂ ವಾಪಿ ರಾಮೇ ರಾಜ್ಯಂ ಪ್ರಶಾಸತಿ ಅಂತ. ಅಂದ್ರೆ ಚೋರರ ಭಯವಿರಲಿಲ್ಲ, ಕಳ್ಳಕಾಕರ ಭಯವಿರಲಿಲ್ಲ. ನ ವ್ಯಾಧಿಜಂ ಭಯಂ, ಯಾರಿಗೂ ರೋಗ ರುಜಿನಗಳ ಭಯವಿಲ್ಲ. ಪ್ರಜೆಗಳೆಲ್ಲರೂ ಸುಖ ಶಾಂತಿಗಳಿಂದ ನೆಮ್ಮದಿಯಿಂದ ಇರ್ತಾ ಇದ್ರು. ಆಸನ್ ಪ್ರಜಾಹ ಧರ್ಮರತಾಹ ರಾಮೇ ಶಾಸತಿ ನ ಅನೃತಾಹ, ಯಾರು ಸುಳ್ಳು ಹೇಳ್ತಾ ಇರಲಿಲ್ಲ, ಎಲ್ಲರೂ ಸತ್ಯವಂತರಾಗಿದ್ದರು. ಅಂತಹದ್ದು ರಾಮರಾಜ್ಯ. ಅಂತಹ ರಾಮರಾಜ್ಯವನ್ನ ನಾವು ಮತ್ತೆ ಎದುರು ನೋಡಬೇಕಾಗಿದೆ. ಮತ್ತೆ ಅಷ್ಟು ಮಾತ್ರವಲ್ಲ, ನಿತ್ಯ ಪುಷ್ಪಾಹ ನಿತ್ಯ ಫಲಾಹ ತರವ ಸ್ಕಂಧ ವಿಸ್ತೃತಾಹ ಕಾಲೇ ವರ್ಷೀಚ ಪರ್ಜನ್ಯ ಅಂತ. ಅಂದ್ರೆ ಎಲ್ಲ ಋತುಗಳಲ್ಲೂ ಎಲ್ಲ ಫಲಗಳು ಸಿಗ್ತಾ ಇದ್ವು, ಎಲ್ಲ ಹೂಗಳು ಸಿಗ್ತಾ ಇದ್ವು. ಅಂದ್ರೆ ವ್ಯವಸಾಯ ರಂಗ ಅಷ್ಟೊಂದು ಸಮೃದ್ಧವಾಗಿತ್ತು. ರೈತರೆಲ್ಲರೂ ಅಷ್ಟೊಂದು ವಿಶೇಷವಾಗಿ ಕೃಷಿಯನ್ನು ಮಾಡ್ತಾ ಇದ್ರು. ಅಂದ್ರೆ ಒಂದು ರೀತಿ ಹೇಳಬೇಕಾದ್ರೆ ಆ ದೇಶದಲ್ಲಿರುವಂತಹ ಪ್ರಜೆಗಳೆಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿದ್ರು. ಇನ್ನೊಂದು ವಿಶೇಷವಾದ ವಿಷಯ ಏನು ಅಂದ್ರೆ ನಚಸ್ಮ ವೃದ್ಧ ಬಾಲಾನಾಂ ಪ್ರೇತ ಕಾರ್ಯಾಣಿ ಕುರ್ವತೆ. ಅಂದ್ರೆ ಮಕ್ಕಳ ಪ್ರೇತ ಕಾರ್ಯಗಳನ್ನ, ಉತ್ತರ ಕಾರ್ಯವನ್ನ ವೃದ್ಧರು ಎಂದಿಗೂ ಮಾಡ್ತಿರ್ಲಿಲ್ಲ. ಅಂದ್ರೆ ಏನು ಅರ್ಥ ಅಂದ್ರೆ ವಯಸ್ಸಾದ ಮೇಲೆ ಎಲ್ಲರೂ ಸಂಪೂರ್ಣವಾದ ಆಯುಷ್ಯವನ್ನ ಬದುಕಿಯೇ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಅಂದ್ರೆ ಪ್ರಜೆಗಳೆಲ್ಲರೂ ಸುಖ ಶಾಂತಿಗಳಿಂದ ನೆಮ್ಮದಿಯಿಂದ ಇರ್ತಾ ಇದ್ರು. ಎಲ್ಲರೂ ಸತ್ಯವಂತರಾಗಿದ್ದರು, ಎಲ್ಲರೂ ಧರ್ಮಿಷ್ಠರಾಗಿದ್ದರು. ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾಹ ರಾಮಭೂತಂ ಜಗದಭೂತ್ ರಾಮೇ ರಾಜ್ಯಂ ಪ್ರಶಾಸತಿ. ಪ್ರಜೆಗಳೆಲ್ಲರೂ ತಮ್ಮ ರಾಜನನ್ನ ಹೊಗಳ್ತಾ ಇದ್ರು, ರಾಮ 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 ಅಂತ. ಅಂದ್ರೆ ಆ ರೀತಿಯಾಗಿ ಆ ರಾಮ ಆಡಳಿತವನ್ನು ನಡೆಸ್ತಾ ಇದ್ದ. ಪ್ರಜೆಗಳೆಲ್ಲರೂ ನೆಮ್ಮದಿಯಿಂದ ಇರ್ತಾ ಇದ್ರು. ಸ್ವಕರ್ಮಸು ಪ್ರವರ್ತಂತೆ ತುಷ್ಟಾಹ ಸ್ವೈರೇವ ಕರ್ಮಭಿಹಿ. ಪ್ರಜೆಗಳು ತಮಗೆ ವಿಹಿತವಾದ ಕರ್ತವ್ಯಗಳನ್ನ, ಅದರಲ್ಲಿ ಇನ್ನು ಅಸೂಯೆ ಅಥವಾ ಈರ್ಷ್ಯೆ ಅಥವಾ ನಾನು ಈ ಕೆಲಸವನ್ನು ಯಾಕೆ ಮಾಡಬೇಕು ಅನ್ನುವಂತಹ ಒಂದು ಭಾವನೆ, ಈ ಭಾವನೆ ಇಲ್ಲದೆ ಇದು ನನ್ನ ಕರ್ತವ್ಯ, ಇದನ್ನ ನಾನು ಮಾಡ್ತಾ ಇದ್ದೀನಿ ಅನ್ನುವ ಒಂದು ಕರ್ತವ್ಯ ಪ್ರಜ್ಞೆ, ಆ ರೀತಿಯಾಗಿ ಪ್ರಜೆಗಳು ನಡೆದುಕೊಳ್ತಾ ಇದ್ರು ಅಂತ ನಮಗೆ ವಾಲ್ಮೀಕಿ ಮಹರ್ಷಿಗಳು ತಿಳಿಸ್ತಾ ಇದ್ದಾರೆ. ಹಾಗಾಗಿಯೇ ಆಗಿನ ಕಾಲದಲ್ಲಿ ಪ್ರಜೆಗಳೆಲ್ಲರೂ ನೆಮ್ಮದಿಯಿಂದ ಇರ್ತಾ ಇದ್ರು ಅಂತ ನಾವು ಭಾವನೆ ಮಾಡಬಹುದು. ಈ ಸಂದರ್ಭದಲ್ಲಿ ನಾನು ನಮ್ಮದು ದಕ್ಷಿಣಾಮ್ನಾಯ ಶೃಂಗೇರಿ ಪೀಠ, ಅಲ್ಲಿಂದ ಅಂದ್ರೆ ಆ ಒಂದು ಪರಂಪರೆ ನಚ್ಚಿಕೊಂಡಿರ್ತಕ್ಕಂಥದ್ದು ಪರಮೇಶ್ವರನನ್ನ. ಇದು ವಿಷ್ಣು ಕ್ಷೇತ್ರ. ಈ ಶಿವಕೇಶ್ವರಲ್ಲಿ ವಸ್ತುತಃ ಭೇದವಿಲ್ಲ, ಆದರೆ ಹಲವರು ಭೇದವನ್ನು ಉಂಟು ಮಾಡ್ತಾ ಇದ್ರೆ ಈ ಭೇದ ಬುದ್ಧಿಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ಸನಾತನ ಧರ್ಮದಲ್ಲಿ ಇರುವಂತಹದ್ದು ಒಂದು ಪ್ರಮುಖವಾದ ತತ್ವ ಒಬ್ಬನೇ ದೇವರು ಅಂತ. ಇದು
ಉಪನಿಷತ್ತು ಸ್ಪಷ್ಟವಾಗಿ ಹೇಳ್ತಾ ಇದೆ, ಏಕೋ ದೇವ ಸರ್ವಭೂತೇಷು ಗೂಢ ಅಂತ. ಈ ತತ್ವವನ್ನೇ ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ವಿಶೇಷವಾಗಿ ಪ್ರತಿಪಾದನೆಯನ್ನು ಮಾಡಿದರು. ಹಾಗಾಗಿ ಅವರು ಅನೇಕ ದೇವತಾ ಸ್ತೋತ್ರಗಳನ್ನು ರಚನೆ ಮಾಡಿದರು. ಈಶ್ವರನ ಮೇಲೆ, ವಿಷ್ಣುವಿನ ಮೇಲೆ, ಗಣಪತಿ, ಅಮ್ಮನವರು, ಹೀಗೆ ಅನೇಕ ದೇವತಾ ಸ್ತೋತ್ರಗಳನ್ನು ರಚಿಸಿ ಈ ಎಲ್ಲ ದೇವತೆಗಳು ಒಬ್ಬನೇ ಚೈತನ್ಯದ, ಒಬ್ಬನೇ ಪರಮಾತ್ಮನ ಹಲವಾರು ರೂಪಗಳು ಅಂತ ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ಉಪದೇಶ ಮಾಡಿದ್ದಾರೆ. ಹಾಗಾಗಿ ರಾಮ ಅಂದ್ರೆ ಆ ರಾಮನನ್ನ ಕೇವಲ ವಿಷ್ಣುವಿನ ಅವತಾರ. ಹಾಗಾಗಿ ವೈಷ್ಣವರು ಮಾತ್ರ ಆರಾಧನೆ ಮಾಡಬೇಕು, ರಾಮನನ್ನ ಶೈವರು ಆರಾಧನೆ ಮಾಡಬಾರದು ಅನ್ನುವ ಒಂದು ಭಾವನೆ ಉಂಟಲ್ಲ, ಅದು ಎಂದಿಗೂ ನಮ್ಮ ಸನಾತನ ಧರ್ಮಗಳದ್ದಲ್ಲ. ಇನ್ನು ನಾನು ಪ್ರಮುಖವಾದ ವಿಚಾರಕ್ಕೆ ಬರ್ತೀನಿ, ಪ್ರತಿಷ್ಠಾಪನೆ ವಿಚಾರ. ಈಗ ಇನ್ನೇನು ಪ್ರತಿಷ್ಠಾಪನೆ ನೆರವೇರುತ್ತೆ, ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಸಾಮಾನ್ಯ ಶಾಸ್ತ್ರೀಯ ಕ್ರಮಗಳ ಬಗ್ಗೆ ತಾವು ತಿಳಿಸೋದಾರೆ. ತಾವು ಪಂಡಿತರು, ಅದರಲ್ಲಿ ನಿಷ್ಣಾತರು, ಹಾಗಾಗಿ ಆ ಪ್ರಶ್ನೆ ಕೇಳ್ತೀನಿ. ಪ್ರತಿಷ್ಠೆಯ ಸಂದರ್ಭದಲ್ಲಿ ವಿಶೇಷವಾಗಿ ಆ ದೇವತಾ ಮೂರ್ತಿಗೆ ಹಲವಾರು ಸಂಸ್ಕಾರಗಳನ್ನು ಮಾಡಿ ಅನಂತರ ಅದನ್ನ ಮಂತ್ರೋಕ್ತವಾಗಿ ವಿಧಿವತ್ತಾಗಿ ಪ್ರತಿಷ್ಠೆ ಮಾಡುವುದು ಎಲ್ಲ ಕಡೆ ಸಂಭವಿಸುತ್ತೆ. ಅದೇ ರೀತಿಯಾಗಿ ಇಲ್ಲೂ ನಡೀತಾ ಇದೆ. ಕಾಶಿಯಿಂದ ಆಗಮಿಸಿದಂತಹ ಅನೇಕ ವಿದ್ವಾಂಸರು ಇಲ್ಲಿ ಅವರು ಇಲ್ಲಿ ವಿಶೇಷವಾಗಿ ಧಾರ್ಮಿಕ ಅನುಷ್ಠಾನಗಳನ್ನು ನೆರವೇರಿಸ್ತಾ ಇದ್ದಾರೆ. ಮೊದಲಿಗೆ ಪ್ರಾಸಾದ ಶುದ್ಧಿ ಅಂದ್ರೆ ಆ ದೇವಸ್ಥಾನವನ್ನ ಪುಣ್ಯ ಜಲಗಳಿಂದ ಮಂತ್ರೋಚ್ಚಾರಣೆಯ ಮೂಲಕ ಅದನ್ನ ಶುದ್ಧಿಗೊಳಿಸುವುದು. ಅನಂತರ ಆ ವಿಗ್ರಹಕ್ಕೆ ಅಧಿವಾಸಗಳು ಅಂತ ಹೇಳ್ತಾರೆ. ಧಾನ್ಯಾಧಿವಾಸ, ಪುಷ್ಪಾಧಿವಾಸ ಅಂದ್ರೆ ಆ ವಿಗ್ರಹವನ್ನ ಧಾನ್ಯದಲ್ಲಿಡುವುದು, ಆದರೆ ಹೂವಿನಲ್ಲಿಡುವುದು. ಹಾಗೆ ಶಯ್ಯಾಧಿವಾಸ, ಆ ವಿಗ್ರಹವನ್ನ ಮಲಗಿಸುವುದು. ಆಮೇಲೆ ವಿಗ್ರಹಕ್ಕೆ ನೇತ್ರೋನ್ಮೀಲನ ಅಂತ ಒಂದು ವಿಶೇಷವಾದ ಒಂದು ಸಂಸ್ಕಾರ, ಅಂದ್ರೆ ಆ ಮಂತ್ರಪೂರ್ವಕವಾಗಿ ಆ ಬಂಗಾರದ ಸೂಜಿಯಿಂದ ಕಣ್ಣನ್ನ ಬಿಡಿಸುವುದು ಅಂತ. ಆ ಕಣ್ಣನ್ನು ಬಿಡಿಸುವುದು, ಆ ಸಂಸ್ಕಾರಕ್ಕೆ ನೇತ್ರೋನ್ಮೀಲನ ಅಂತ ಹೇಳ್ತಾರೆ. ಆಮೇಲೆ ಆ ಕುಂಭಗಳಲ್ಲಿ ಮಂತ್ರಪೂರ್ವಕವಾಗಿ ಆ ದೇವತೆಯನ್ನ ಆವಾಹನೆ ಮಾಡಿರ್ತಾರೆ. ಆ ಕುಂಭಗಳಿಗೆ ವಿಶೇಷವಾದ ಅರ್ಚನೆಯನ್ನು ಮಾಡಿ ಆ ಕುಂಭದಲ್ಲಿ ಆವಾಹನೆ ಮಾಡಿದಂತಹ ಪುಣ್ಯ ಜಲಗಳ ಅಭಿಷೇಕ, ತೀರ್ಥ ಅಭಿಷೇಕ, ಅದು ಈ ಕುಂಭಾಭಿಷೇಕದ ಸಂದರ್ಭದಲ್ಲಿ ನಡೆಯುವಂತಹದ್ದು. ಹಾಗೆ ಆ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ವೇದೋಕ್ತವಾದ ಮಂತ್ರಗಳನ್ನ ಪಠಿಸುತ್ತಾ ಆ ಭಗವಂತ ಎಲ್ಲ ಕಡೆನೂ ಇದ್ದಾನೆ, ಆದರೆ ನಾವು ಮಂತ್ರಪೂರ್ವಕವಾಗಿ ಪಠಿಸುವುದರ ಮೂಲಕ ಆ ಭಗವಂತನನ್ನ ಸಾನ್ನಿಧ್ಯವನ್ನ ಆ ವಿಗ್ರಹದಲ್ಲಿ ವಿಶೇಷವಾಗಿ ನಾವು ತುಂಬತಕ್ಕಂತಹ ಒಂದು ಸಂಸ್ಕಾರ. ಈ ಕಾರ್ಯಕ್ರಮಗಳು ಈ ಪ್ರತಿಷ್ಠೆಯ ಸಂದರ್ಭದಲ್ಲಿ ನಡೀತಾ ಇದ್ದಾವೆ. ಮುಖ್ಯವಾಗಿ ನಮ್ಮ ದಕ್ಷಿಣಾಮ್ನಾಯ ಪೀಠದಿಂದ ರಾಮನ ಕುರಿತಾಗಿರತಕ್ಕಂಥ ಭಾವನೆ ಎಂಥದ್ದು ಅಂತ ಜನರಿಗೆ ತಿಳಿಸೋದಾದ್ರೆ. ದಕ್ಷಿಣಾಮ್ನಾಯ ಪೀಠ ಅಂದ್ರೆ ಜಗದ್ಗುರು ಶ್ರೀ ಶಂಕರಾಚಾರ್ಯರು ಸ್ಥಾಪಿಸಿದಂತಹ ಚಿತರಾಮ್ನಾಯ ಪೀಠಗಳಲ್ಲಿ ಒಂದಾದಂತಹ ಪೀಠ. ಹಾಗಾಗಿ ಶಂಕರರು ಏನನ್ನು ಉಪದೇಶಿಸಿದ್ದಾರೋ ಅದೇ ನಮ್ಮ ಪೀಠದ ನಿಲುವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.